ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಡೇ ನಂಬರ್ 44 ಏನಾಯ್ತು ಅಂದ್ಬಿಟ್ಟು ಮೈನ್ ಪಾಯಿಂಟ್ಸ್ ಹೇಳ್ತಾ ಇದೀನಿ. ಯಾರು ಸ್ಕಿಪ್ ಮಾಡಿ ಈ ವಿಡಿಯೋ ನೋಡಬೇಕು, ಇಷ್ಟ ಆದ ವಿಡಿಯೋ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಾಯ್ತು ಅಂದ್ರೆ, ಬಿಗ್ ಬಾಸ್ ಹೇಳ್ತಾರೆ ಮನೇಲಿ ಬಹುಮತದ ಪ್ರಕಾರ ಯಾರು ನಾವು ಅಂದ್ರೆ ಜೋಡಿ ಜೋಡಿ ಆಗಿರುತ್ತಲ್ಲ, ಅದರಲ್ಲಿ 6 ಜೋಡಿ ಯಾವ್ದಾರ ಒಂದು ಜೋಡಿ ನಾಮಿನೇಟ್ ಮಾಡಬೇಕು ಅಂತಾರೆ. ಅದ್ರಲ್ಲಿ ಬಂದ್ಬಿಟ್ಟು ಫಸ್ಟ್ ಎಲ್ಲ ಜಾಸ್ತಿ ಎಲ್ಲರೂ ಒಬ್ಬೊಬ್ಬರು ರೀಸನ್ ಹೇಳಿ 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 ಈ ನಾಮಿನೇಟ್ ಆಗಿದ್ದ ಜೋಡಿ ಯಾವ್ದಂದ್ರೆ ಸುರೇಶು ಒಂದು ಆಯುಷ ಇದೆಲ್ಲ ಆ ಜೋಡಿ ಬಂದ್ಬಿಟ್ಟು ಇನ್ನು ಮಿಕ್ಕಿದ 5 ತಂಡದವರು ಒಂದೊಂದು ರೀಸನ್ ಹೇಳಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಇದಾಗ ಪಾಯಿಂಟ್ ನೇರ್ ನಾಮಿನೇಟು. ನೆಕ್ಸ್ಟ್ ಬಂದ್ಬಿಟ್ಟು ಪಾಯಿಂಟ್ ಏನಿದೆ ಅಂದ್ರೆ, ಇದು ಹನುಮಂತ ಅವರು ಪಂಚೆಲ್ಲ ಉಟ್ಕೊಂತಾರಲ್ಲ ಅದೇ ವೇಷನ ಇವಾಗ ಅವ್ರು ಜೋಡಿ ಆಗಿದ್ರಲ್ಲ, ಯಾರು ಗೌತಮಿ ಅವ್ರು ಹಾಕೊಂತಾರೆ. ಅದನ್ನ ಹಾಕೊಂಡು ಮನೆಯವ್ರ ಹತ್ರ ತೋರಿಸ್ತಾರೆ. ಮತ್ತೆ ಅದನ್ನ ತೋರಿಸ್ ಒಂದು ಮಾತಂತಾರೆ ಏನಂದ್ರೆ, ನೆಕ್ಸ್ಟ್ ನಾನು ಹನುಮಂತಕ್ಕೂ ಇದು ಅಂತ ಅಂದ್ಬಿಟ್ಟು ಅಂತಾರೆ ಗೌತಮಿ. ಇದು ಪಾಯಿಂಟ್ ಸೆಕೆಂಡ್. ನೆಕ್ಸ್ಟ್ ಓಪನ್ ಬಂದ್ಬಿಟ್ಟೆ ಅಂದ್ರೆ, ನೆಕ್ಸ್ಟ್ ಬಿಗ್ ಬಾಸ್ನ ಪ್ರಕ್ರಿಯೆ ಬರುತ್ತೆ. ಅದೇನಂದ್ರೆ ನಾಮಿನೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ. ಒಬ್ಬರನ್ನೇ ಜೋಡಿ ಜೋಡಿಯಾಗಿ ಕರೀತಾರೆ. ಕರೆದ್ಬಿಟ್ಟು ಅಲ್ಲಿ ಫಸ್ಟ್ ಜೋಡಿ ಬಂದ್ಬಿಟ್ಟು ಕೀರ್ತಿರಾಜ್ ಅವ್ರನ್ನ ಮತ್ತೆ ಅನುಷ್ ಅವ್ರನ್ನ ಕರೀತಾರೆ. ಅವ್ರು ಹೋಗ್ತಾರೆ. ಅದು ಬಿಗ್ ಬಾಸ್ ಮಾತಾಡ್ತಾರೆ ಏನಂದ್ರೆ, ನಿಮ್ಮ ಇಬ್ಬರಲ್ಲಿ ಯಾರನ್ನ ಒಬ್ರು ಈ ಮನೇಲಿ ಉಳಿಯಲು ಅರ್ಹತೆ ಇಲ್ಲದಂತ ವ್ಯಕ್ತಿ ಒಬ್ಬರನ್ನ ನಿಮ್ಮಲ್ಲಿ ನೀವು ಇದು ಮಾಡಿಕೊಂಡು ಅಂದ್ರೆ ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕೇಳ್ಕೊಂಡು ಯಾರನ್ನ ಒಬ್ರು ನಾಮಿನೇಟ್ ಆಗ್ಬೇಕು ಅಂತ ಅಂದ್ಬಿಟ್ಟು ಅಂತಾರೆ. ಬಟ್ ಅದ್ರಲ್ಲಿ ಬಂದ್ಬಿಟ್ಟು ಮತ್ತೆ ಇನ್ನೂ ಒಂದು ಹೇಳ್ತಾರೆ ಅಂದ್ರೆ, ಇಲ್ಲಿ ನಾಮಿನೇಟ್ ಆಗಿದ್ದೇನೆ ಹೋಗ್ಬಿಟ್ಟು ಮನೆಯವ್ರ ಹೇಳ್ಬಾರ್ದು ಅಂತಾರೆ. ಅದ್ರಲ್ಲಿ ಬಂದ್ಬಿಟ್ಟು ಸ್ಯಾಕ್ರಿಫೈಸ್ ಎಲ್ಲ ಮಾಡ್ಕೊಂಡು ಕೀರ್ತಿರಾಜ್ ಅವರೇ ನಾಮಿನೇಟ್ ಆಗ್ತಾರೆ. ಇದು ಪಾಯಿಂಟ್ ಆಯ್ತು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅಂದ್ರೆ, ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಜೋಡಿನ ಕರಿತಾರೆ ಬಿಗ್ ಬಾಸ್. ಯಾರು ಮೋಕ್ಷಿತವನ ಮತ್ತೆ ಧನರಾಜ್ ಅವ್ರನ್ನ. ಇವರಿಬ್ರು ಜೋಡಿ ಬರ್ತಾರೆ. ಅವರಿಬ್ರು ಸೇಮ್ ಆಸ್ ಇಟ್ ಇಸ್ ಅದೇ ತರ ಕೇಳ್ತಾರೆ. ನಿಮ್ಮಿಬ್ಬರಲ್ಲಿ ಯಾರು ನಾಮಿನೇಟ್ ಆಗ್ಬೇಕು ಈ ಮನೇಲಿ, ಯಾರು ಉಳಿಕೆ ಆಗತ್ತಿಲ್ಲ ಅಂತ ಹೇಳ್ತಾರೆ. ಬಟ್ ಅವರಿಬ್ರು ಒಂದು ವಾದ ಮಾಡ್ಕೊಂತಾರೆ. ಬಟ್ ಅಲ್ಲಿ ಇಬ್ರಿಗಿಬ್ರು ಇದು ಮಾಡಲ್ಲ. ಅದರಿಂದ ಅವರಿಬ್ರು ನಾಮಿನೇಟ್ ಆಗ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟೆ ನೆಕ್ಸ್ಟ್ ಶಿಷ್ಯರು ಬರ್ತಾರೆ. ಶಿಷ್ಯರು ಮತ್ತೆ ಚೈತ್ರ ಅವ್ರ ಜೋಡಿ ಬರ್ತಾರೆ. ಅವ್ರ ಜೋಡಿಯಲ್ಲಿ ಬಂದಾಗ ಈ ತರ ಶಿಷ್ಯರು ಅವ್ರು ಹೇಳಿ ಕನ್ವರ್ಸೇಷನ್ ಮಾಡ್ತಾರೆ. ಎಲ್ಲ ಈ ತರ ಇತ್ತು, ನಾನು ಇನ್ನೂ ಇರಬೇಕು ಅದು ಇದು ಅಂತ ಅಂದ್ಬಿಟ್ಟು. ನಿಮ್ಗೆ ಅದು ಫುಲ್ ವೀಡಿಯೋ ಬೇಕಂದ್ರೆ ಜೊತೆ ಮನೆಯಲ್ಲಿ ಸಿಗುತ್ತೆ. ನಾನು ಜಸ್ಟ್ ಮೈನ್ ಪಾಯಿಂಟ್ಸ್ ಹೇಳ್ತಾ ಇದೀನಿ. ಅದ್ರಲ್ಲಿ ಬಂದ್ಬಿಟ್ಟು ಶಿಷ್ಯರು ಅವರೇ ನಾಮಿನೇಟ್ ಆಗ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟೆ ನೆಕ್ಸ್ಟ್ ಜೋಡಿನ ಕರೀತಾರೆ ಬಿಗ್ ಬಾಸ್. ಬಟ್ ಅದರಲ್ಲಿ ಮಂಜುವನ ಬಗ್ಗೆ ಅವನು. ಬಟ್ ಅದರಲ್ಲಿ ಅವ್ರು ಇಬ್ರು ಇದು ಮಾಡ್ಕೊಡಲ್ಲ. ಅದರಿಂದ ಇಬ್ರು ನಾಮಿನೇಟ್ ಆಗ್ತಾರೆ. ಇದಾಗ್ಬಿಟ್ಟು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ, ನೆಕ್ಸ್ಟ್ ಗೌತಮಿ ಹನುಮಂತ್ ಇವ್ರು ಜೋಡಿ ಬರ್ತಾರೆ. ಅದರಲ್ಲಿ ಇವರು ಇಬ್ರು ಇದು ಮತ್ತೆ ನಾನು ಇರ್ಬೇಕು ನೀವಿರ್ಬೇಕು ಅಂದ್ಬಿಟ್ಟು ವಾದ ಇರುತ್ತೆ. ಅದರಲ್ಲಿ ಇಬ್ರು ಯಾರು ಕಮ್ಮಿ ಆಗಲ್ಲ. ಅದರಿಂದ ಇವರಲ್ಲಿ ಇವರಿಬ್ರು ನಾಮಿನೇಟ್ ಆಗ್ತಾರೆ. ನೆಕ್ಸ್ಟ್ ಏನಾಯ್ತು ಅಂದ್ರೆ, ಅಂತಿಮವಾಗಿ ಈ ವಾರ ಹೊರ ಹೋಗಲು ನಾಮಿನೇಟ್ ಸದಸ್ಯ ಬಂದು ಅಂದ್ಬಿಟ್ಟು ಬರುತ್ತೆ ಪಾರ್ಟಿ ಬಿಗ್ ಬಾಸ್ ಇಂದ. ಅದ್ರಲ್ಲಿ ಬಂದ್ಬಿಟ್ಟು ಕೀರ್ತಿರಾಜು, ಧನರಾಜ್ ಅವರು, ನೆಕ್ಸ್ಟ್ ಮೋಕ್ಷಿತಾ ಅವರು, ಶಿಶಿರ್ ಅವರು, ಭವ್ಯ ಅವರು, ಗೌತಮಿ ಅವರು, ಅನುಷ್ ಅವರು, ಇಷ್ಟು ಜನ ನಾಮಿನೇಟ್ ಇರ್ತಾರೆ. ಮತ್ತೆ ನೇರ ನಾಮಿನೇಟ್ ಇಬ್ಬರು ಆಗಿಲ್ಲ. ಅನುಷ್ ಅವರು, ಸುರೇಶ್ ಅವರು, ಇವರು ನೇರ ನಾಮಿನೇಟ್ ಆಗಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಬಿಗ್ ಬಾಸ್ ಇಂದ ಒಂದು ಟಾಸ್ಕ್ ಬರುತ್ತೆ. ಅದೇನಂದ್ರೆ, ಮನೆಯ 6 ಜೋಡಿಗೂ ಆ ಟಾಸ್ಕ್ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ಹೆಸರು ಬಂದ್ಬಿಟ್ಟು ಏನಂದ್ರೆ, ಸ್ಟ್ಯಾಚು ನಾವು ಒಂದು ಹೆಸರು ಬರುತ್ತೆ. ಈ ವಾರದ ಟಾಸ್ಕ್ ಆಗಿರುತ್ತೆ. ಅದರಲ್ಲಿ ಬಂದ್ಬಿಟ್ಟು 2 ರೌಂಡ್ ಇರುತ್ತೆ ಆಟ. 2 ರೌಂಡ್ ಅಲ್ಲಿ ನೀವು ಯಾರು ವಿನ್ ಆಗ್ತಾರೋ ಅವ್ರಿಗೆ ಎಕ್ಸ್ಟ್ರಾ ಬೋನಸ್ 50 ಪಾಯಿಂಟ್ಸ್ ಅಂದ್ಬಿಟ್ಟು, ಫಸ್ಟ್ ಅವ್ರಿಗೆ 100 ಪಾಯಿಂಟ್ಸ್, ಸೆಕೆಂಡ್ ಅವ್ರಿಗೆ 50 ಪಾಯಿಂಟ್, ಮತ್ತೆ ಥರ್ಡ್ ಮಾಡಿದ್ರೆ ಅದೇ ಅವ್ರಿಗೆ ಎಕ್ಸ್ಟ್ರಾ ಬೋನಸ್ 50 ಪಾಯಿಂಟ್ಸ್ ಬರುತ್ತೆ ಅಂದ್ಬಿಟ್ಟು ಒಂಥರ ಅವ್ರು ಡಿಸ್ಟರ್ಬ್ ಮಾಡಬೇಕು. ಸ್ಟ್ಯಾಚು ತರ ನಿಲ್ಲಿಸ್ತಾರೆ. ಇದಾಗಿತ್ತು. ಅದ್ರಲ್ಲಿ ಬಂದ್ಬಿಟ್ಟು 100 ಮಾರ್ಕ್ಸ್ ಬಂದ್ಬಿಟ್ಟು ಸಿಗುತ್ತೆ ಅಂತ ಅಂದ್ಬಿಟ್ರೆ ಕೀರ್ತಿರಾಜ್ ಅವ್ರಿಗೆ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 50 ಮಾರ್ಕ್ಸ್ ಬಂದ್ಬಿಟ್ಟು ಗೋಲ್ ಸುರೇಶ್ ಅವ್ರಿಗೆ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಭವ್ಯಾನ್ ಮಂಜು ಅವ್ರಿಗೆ 50 ಪಾಯಿಂಟ್ಸ್ ಸಿಗುತ್ತೆ. ಇದಾಗಿತ್ತು ಬಿಗ್ ಬಾಸ್ ಸೀಸನ್ ಡೇ ನಂಬರ್ 44 ಅಲ್ಲಿ ಆಗಿತ್ತು. ಮೈ ಪಾಯಿಂಟ್ಸ್. ಈ ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಟಾಟಾ, ಸಿ ಯು, ಬಾಯ್.